ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇದೇ ಮೊದಲನೇ ಬಾರಿ ವಾಯ್ಸ್ ಕೊಟ್ಟು ವಿಡಿಯೋ ಮಾಡ್ತಾಯಿದ್ದೀನಿ. ನೋಡಿ, ಟೊಮೊಟೊ ಬೆಳೆ ಇದ್ರ ಬಗ್ಗೆ ಮಾಹಿತಿ. ಟೊಮೊಟೊ ಬೆಳೆ ಎಷ್ಟು ಚೆನ್ನಾಗಿ ಕ್ರಾಪ್ ಬಂದಿದೆ ನೋಡಿ, ಎಷ್ಟು ಚೆನ್ನಾಗಿ ಬೆಳೆದಿದೆ ಅಂತ. ಇದು ತಳಿ ಬಂದು ಫ್ರಿಶಿ ಅಂತ, ಫ್ರಿಶಿ F1. ಒಂದು ತಿಂಗಳ ಮೇಲೆ 10 ದಿನ ಆಗಿದೆ. ಇದು ಮಲ್ಚಿಂಗ್ ಪೇಪರ್ ಹಾಕ್ತೇನೆ ನೆಟ್ಟಿರೋದು. 5 ಅಡಿ 5 ಅಡಿ ಸಾಲಿಗೆ ಅಂತರ ಇದೆ ನೋಡಿ. ಅಂತರ ಕಾಣ್ತಾನೆ ಇಲ್ಲ, ಎಲ್ಲ ಫುಲ್ ಆಗಿಬಿಟ್ಟಿದೆ. ಇನ್ನೊಂದು ಕಟ್ ಹಾಕಬೇಕಾಗಿದೆ, ಕಟ್ಟಿಗೆ ಬಂದಿದೆ. ಫಸ್ಟ್ ಟೈಮ್ ಕಟ್ ಹಾಕಿದ್ದಾರೆ, ಇನ್ನೊಂದು ಸಾರಿ ಕಟ್ ಹಾಕ್ಬೇಕು ಇದಕ್ಕೆ. ನೋಡಿ ಚೆನ್ನಾಗಿ ಬಂದಿದೆ ಅಂತ. ತಿಪ್ಪೆ ಗೊಬ್ಬರ ಹೊಡೆದಿದ್ದ ಮೊದಲು ಹೊಲದಲ್ಲಿ, ಅದಕ್ಕೋಸ್ಕರ ಕ್ರಾಪ್ ಚೆನ್ನಾಗಿ ಬಂದಿದೆ. ಬೆಳೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಓಡಾಡೋಕ್ಕೂ ಜಾಗ ಇಲ್ದಂಗೆ ಆಗಿದೆ. ಕಟ್ಟಬೇಕಾಗಿದೆ ಕಟ್ಟು. ಇಳುವರಿನೂ ಚೆನ್ನಾಗಿ ಬರುತ್ತೆ ಅಂದ್ಕೊಂಡಿದ್ದೀನಿ ಈ ಸತಿ. ನೋಡಿ, ಫ್ರಿಶಿ F1 ಅಂತ ಇದು ತಳಿ. ನಾವೊಂದು 20 ಕ್ವಿಂಟಲ್ ಇಟ್ಟಿದ್ದೀವಿ ಇದು. ಇಲ್ಲಿ ನೋಡು, ಎಲ್ಲ ಕಡೆ ಚೆನ್ನಾಗಿ ಬಂದಿದೆ, ಗಿಡ ಕರೆಕ್ಟಾಗಿದೆ ನೋಡಿ. ಮತ್ತು ಈಗ ಮೋಡ ಇದೆ, ಮೋಡಕ್ಕೋಸ್ಕರ ವೆದರ್ ಕೋಲ್ಡ್ ಇದೆ ನೋಡಿ. ಸ್ವಲ್ಪ ಮರದ ನೆರಳಲ್ವ, ಅಲ್ಲೊಂದು ಸ್ವಲ್ಪ ಫಿಲ್ ಆಗಿಲ್ಲ, ಬರುತ್ತೆ. ಗಿಡ ಬಂದು ಈಗ ಒಂದು 3.5 4 ಅಡಿ ಬೆಳೆದಿದೆ. ಇನ್ನೂ ಬೆಳೆಯುತ್ತೆ ಗಿಡ ಇದು. ಫುಲ್ಲು ನಾವು ಮತ್ತೆ 2 ಟೈಮ್ ಮಣ್ಣು ಕೊಟ್ಟು ಗಿಡಕ್ಕೆ ಫುಲ್ಲು ಡ್ರಿಪ್ಪಿನ ಗೊಬ್ಬರ ಎಲ್ಲ ಬಿಡ್ತಾಯಿದ್ದೀವಿ. ಅದಕ್ಕೋಸ್ಕರ ಗಿಡ ಈ ಥರ ಬಂದಿದೆ. ಮತ್ತು ಇನ್ನೊಂದು ಸಾರಿ ಕಟ್ ಹಾಕ್ಸ್ಬಿಟ್ಟು ಮತ್ತೆ ಡ್ರಿಪ್ಪಿನ ಗೊಬ್ಬರ ಎಲ್ಲ ಕೊಡಬೇಕು. ಈಗ ಡ್ರಿಪ್ಪಿನ ಗೊಬ್ಬರ ಎಲ್ಲ ಕೊಡೋಕೆ ಹೋದರೆ ಗಿಡ ಎಲ್ಲ ಕೆಳಗಡೆ ಜಾಸ್ತಿ ಕಾಯಿ ತೂಕ ಬಂದು ಕೆಳಗಡೆ ಕಳ್ಕೊಳುತ್ತೆ ಗಿಡ. ಅದಕ್ಕೋಸ್ಕರ ಇನ್ನೂ ಡ್ರಿಪ್ಪಿನ ಗೊಬ್ಬರ ಏನೂ ಬಿಟ್ಟಿಲ್ಲ. ಇನ್ನೊಂದು ಮಾರಿ ಕಟ್ ಹಾಕ್ಬಿಟ್ಟು ಇನ್ನೊಂದು ಸಾರಿ ಈಗ ಗೊಬ್ಬರ ಎಲ್ಲ ಬಿಟ್ಟರೆ ಇನ್ನೂ ಚೆನ್ನಾಗಿ ಬರುತ್ತೆ ಗಿಡ, ಇನ್ನೂ ಬೆಳೆಯುತ್ತೆ. ನೋಡಿ ಫ್ರೆಂಡ್ಸ್, ಇಷ್ಟ ಆದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ತಾ ಧನ್ಯವಾದ ಅಂತ ಹೇಳ್ತಾ ಇದ್ದೀನಿ.